ಇವತ್ತಿನ ದಿವಸ ಕರ್ನಾಟಕ ಪ್ರದೇಶ ರೈತ ಸಂಘದ ಒಂದು ಸಂಘಟನೆಯನ್ನು ನಾವು ರಾಜ್ಯಾದ್ಯಂತ ವಿಸ್ತರಣೆ ಮಾಡುವಂಥ ಕಾರ್ಯಕ್ರಮ ಪ್ರಯುಕ್ತವಾಗಿ ಇವತ್ತು ಅನೇಕ ಜಿಲ್ಲೆಗಳಲ್ಲಿ ನಮ್ಮ ಸಂಘಟನೆಯ ಕಾರ್ಯಗಳನ್ನು ನಾವು ಕೈಗೊಳ್ಳುತ್ತಿದ್ದು, ಅದರ ಪ್ರಯುಕ್ತವಾಗಿ ಇವತ್ತು ನಾವು ಬೆಳಗಾವಿ ಜಿಲ್ಲೆಗೆ ಜಿಲ್ಲಾಧ್ಯಕ್ಷರ ನೇಮಕಾತಿ ಕುರಿತು ಒಂದು ಈ ಸಭೆ ಹಮ್ಮಿಕೊಂಡಿದ್ದು, ಅದರಂತೆ ಇವತ್ತು ನಾವು ಬೆಳಗಾವಿ ಜಿಲ್ಲಾ ಮೊದಲನೇದಾಗಿ ಅಧ್ಯಕ್ಷರನ್ನು ಘೋಷಣೆ ಮಾಡ್ತಾ ಇದ್ದೀವಿ. ನಂತರದಲ್ಲಿ ಅವರ ನೇತೃತ್ವದಲ್ಲಿ ಬೆಳಗಾವಿ ಜಿಲ್ಲೆಯ ಒಂದು ಪದಾಧಿಕಾರಿಗಳ ಆಯ್ಕೆಯನ್ನು ಸಹ ಮುಂದಿನ ದಿನಮಾನದಲ್ಲಿ ನಾವು ಮಾಡುವಂಥ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು, ಇದರ ಪ್ರಯುಕ್ತವಾಗಿ ನಮ್ಮ ಅಧ್ಯಕ್ಷರು ತಮ್ಮ ಪ್ರಾಸ್ತಾವಿಕ ಭಾಷಣವನ್ನು ಮಾಡಲಿದ್ದಾರೆ. ನಮಸ್ಕಾರ. ನಾಡಿನ ಜನತೆಗೆ 80ನೇ ಸ್ವಾತಂತ್ರ್ಯ ದಿನಾಚರಣೆ ಆರ್ಥಿಕ ಶುಭಾಶಯಗಳನ್ನು ಕೋರುತ್ತಾ, ಇವತ್ತಿನ ದಿವಸ ಕರ್ನಾಟಕ ಪ್ರದೇಶ ರೈತ ಸೇನೆ ವತಿಯಿಂದ ಏನು ನಾವು ಇವತ್ತು ರಾಜ್ಯ ಮುಖಂಡರೆಲ್ಲ ಸೇರಿದ್ದು ಕಾರಣ ಏನಪ್ಪ ಅಂತಂದ್ರೆ, ನಮ್ಮ ಸಂಘಟನೆ ರಾಜ್ಯ ವ್ಯಾಪ್ತಿ ಪ್ರತಿಯೊಂದು ಜಿಲ್ಲೆಯಲ್ಲಿ ವಿಸ್ತರಣೆಗೊಳಿಸ್ತಾ ಇದ್ವಿ. ಇವತ್ತು ಏನಪ್ಪ ಅಂದ್ರೆ ನಮ್ಮ ಬೆಳಗಾವಿ ಜಿಲ್ಲೆಯಿಂದ 31 ಜಿಲ್ಲೆಗಳಿಗೆ ನಾವು ಪ್ರತಿಯೊಂದು ಜಿಲ್ಲಾಧ್ಯಕ್ಷರನ್ನ ನೇಮಕ ಮಾಡ್ತಾಯಿದ್ವಿ. ಇವತ್ತು ನಮ್ಮ ಬೆಳಗಾವಿ ಜಿಲ್ಲೆಯಲ್ಲಿ ಹೊಸದಾಗಿ ನೂತನ ಜಿಲ್ಲಾ ಅಧ್ಯಕ್ಷರನ್ನಾಗಿ ಮಾಂತೇಶ್ ಯಲ್ಲಪ್ಪ ಜಿಲ್ಲೆ ಅವರನ್ನು ನೂತನ ನಮ್ಮ ರೈತ ಸಂಘದ ಬೆಳಗಾವಿ ಜಿಲ್ಲಾ ಅಧ್ಯಕ್ಷರನ್ನಾಗಿ ನಾವು ಅವರಿಗೆ ಹೊಸದಾಗಿ ಹುದ್ದೆಯನ್ನು ನಾವು ಅವರಿಗೆ ಕೊಡ್ತಾ ಇದ್ದೇವೆ. ಅವರು ಏನಪ್ಪ ಅಂದ್ರೆ ನಮ್ಮ ಬೆಳಗಾವಿ ಜಿಲ್ಲೆಯಲ್ಲಿ ಏನೋ ಆಗು ಹೋಗುಗಳು ನಮ್ಮ ಬೆಳಗಾವಿ ಜಿಲ್ಲೆಯಲ್ಲಿ 14 ತಾಲೂಕು ಅಧ್ಯಕ್ಷರು ಕೂಡ ಇವರ ನೇತೃತ್ವದಲ್ಲಿ ಕೆಲಸವನ್ನು ಮಾಡ್ತಾರೆ. ಅದಕ್ಕೆ ಇನ್ನೂ 31 ಜಿಲ್ಲೆಯಲ್ಲೂ ಕೂಡ ನಾವು ಸಂಘಟನೆಯನ್ನು ವಿಸ್ತಾರ ಮಾಡ್ತಾಯಿದ್ದೀವಿ. ಅದಕ್ಕೆ ಇವತ್ತು ನಾವೆಲ್ಲ ರಾಜ್ಯ ಮುಖಂಡರು ಎಲ್ಲರೂ ಸೇರಿ ಒಂದು ನಿರ್ಧಾರ ಮಾಡಿದ್ವಿ. ನಾವು ರಾಜ್ಯ ತುಂಬ ಸಂಘಟನೆ ಬೆಳೆಸ್ತಾ ಇದ್ದೇವೆ. ಅದೇ ಥರನಾಗಿ ನಾವು ರಾಜ್ಯ ತುಂಬ ಎಲ್ಲೇ ಅನ್ಯಾಯ ನಡೆದ್ರು, ರೈತರಿಗೆ ಅನ್ಯಾಯ ಆದರೂ ನಾವು ಪ್ರತಿಯೊಂದಕ್ಕೂ ನಾವು ಧ್ವನಿ ಎತ್ತುತ್ತೇವೆ ಎಂದು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛೆಪಡ್ತೇನೆ. ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ, ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಬಲೋ ಭಾರತ್ ಮಾತಾ ಕಿ, ಬಲೋ ಭಾರತ್ ಮಾತಾ ಕಿ, ವಂದೇ ಮಾತರಂ, ವಂದೇ ಮಾತರಂ. ನಮಸ್ಕಾರ. ನಾಡಿನ ಜನತೆಗೆ 80ನೇ ಸ್ವಾತಂತ್ರ್ಯ ದಿನಾಚರಣೆ ಆರ್ಥಿಕ ಶುಭಾಶಯ ತಿಳಿಸುತ್ತಾ, ಇವತ್ತಿನ ದಿವಸ ನಮ್ಮ ದೇಶಕ್ಕೋಸ್ಕರ ಅನೇಕ ಜನರು ತಮ್ಮ ಪ್ರಾಣವನ್ನು ತ್ಯಾಗ ಮಾಡಿ ನಮಗೆ ಸ್ವಾತಂತ್ರ್ಯ ತಂದು ಕೊಟ್ಟಿದ್ದರು. ಅವರ ವಿಶೇಷತೆ ಏನಪ್ಪ ಅಂದ್ರೆ, ಮಹಾತ್ಮ ಗಾಂಧೀಜಿ ಆಗಿರ್ಬೋದು, ಸುಭಾಷ್ ಚಂದ್ರ ಬೋಸ್ ಆಗಿರ್ಬೋದು, ಸರ್ದಾರ್ ವಲ್ಲಭಾಯಿ ಪಟೇಲ್ ಆಗಿರ್ಬೋದು, ಜವಾಹರ್ಲಾಲ್ ನೆಹರು ಆಗಿರ್ಬೋದು, ಬಾಲ್ ಗಂಗಾಧರ್ ತಿಲಕ್ ಆಗಿರ್ಬೋದು, ಅದೇ ಥರನಾಗಿ ನಮ್ಮ ಕಿತ್ತೂರು ರಾಣಿ ಚೆನ್ನಮ್ಮ ಆಗಿರ್ಬೋದು, ಸಂಗೊಳ್ಳಿ ರಾಯಣ್ಣ ಆಗಿರ್ಬೋದು, ಇನ್ನೂ ಅನೇಕ ಜನ, ಸಾವಿರಾರು ಜನ ಇವತ್ತು ನಮ್ಮ ದೇಶಕ್ಕೆ ಸ್ವಾತಂತ್ರ್ಯಕ್ಕೋಸ್ಕರ ತಮ್ಮ ಪ್ರಾಣವನ್ನು ಕೊಟ್ಟಿದ್ದರು. ಆದರೂ ಕೂಡ ನಮಗೆ ನಿಜವಾದ ಸ್ವಾತಂತ್ರ್ಯ ಇನ್ನೂ ದೊರಕಿಲ್ಲ. ಇವತ್ತು ನಾವು ರೈತ ನಿಜವಾದ ಸ್ವಾತಂತ್ರ್ಯ ಯಾವಾಗ ಸಿಗ್ತೈತೆ ಅಂದ್ರೆ, ನಾವು ಬೆಳೆದಂಥ ಬೆಲೆಗೆ ಯೋಗ್ಯವಾದ ಬೆಲೆ ಯಾವಾಗ ಬೆಲೆ ನಿಗದಿ ಆಕೈತೆ ಆವಾಗ ಮಾತ್ರ ನಮಗೆ ನಿಜವಾದ ಸ್ವಾತಂತ್ರ್ಯ ಸಿಗ್ತೈತೆ ಅಂದೇ ಈ ಸಂದರ್ಭದಾಗ ಹೇಳ್ತಾ, ಇನ್ನೊಂದು ವಿಷಯ ಏನಪ್ಪ ಅಂದ್ರೆ, ಈಗ ಮಹಿಳೆಯರ ಮೇಲೂ ಅನೇಕ ದೌರ್ಜನ್ಯ ದಬ್ಬಾಳಿಕೆ ಇವತ್ತೇನಪ್ಪ ಅಂದ್ರೆ ನಾವು ಸೋಷಿಯಲ್ ಮೀಡಿಯಾದಾಗ ನೋಡ್ತಿರ್ಬೋದು. 15 ದಿವಸ ಆಗಿರ್ಬೋದು, ತಿಂಗಳದಾಗ ಏನಪ್ಪ ಅಂದ್ರೆ ಒಂದು